ಸರ್ ನಿನ್ನೆ ಸಂಡೇ ಇದ್ದ ಪ್ರಕಾರ ಚರ್ಚಿಗೆ ಹೋಗಿದ್ರು ಸರ್ ಎಲ್ಲ ಮನ್ಯಾಗ. ನಮ್ಮ ದೊಡ್ಡಮ್ಮರು ಬಂದು 12 ಹಿಂಗೆ ಬಂದ ಕೂಡಲೇ ನಮ್ಮ ಬ್ರದರ್ ಹ್ಯಾಂಗಿಂಗ್ ಪೊಸಿಷನ್ದಲ್ಲಿ ಉರ್ಲು ಹಾಕ್ಕೊಂಡಿದ್ರು ಸರ್. ಒಂದು ಡೆತ್ ನೋಟ್ ಲೆಟರ್ ಬರೆದಿದ್ರು ಸರ್. ಅದರಲ್ಲಿ ಪಿಂಕಿ ಅಂತೇಳಿ ಅವ್ರ ವೈಫ್ ಸರ್. ಪಿಂಕಿ ಅಂದರೆ ಫಿಬಿ ಅಂತಾರೆ ಸರ್. ಅವ್ರು ನಿಕ್ ನೇಮ್ ಪಿಂಕಿ ಅಂತ ಕರೀತಾರೆ ರೀ. ಪಿಂಕಿ ಈಸ್ ಕಿಲ್ಲಿಂಗ್ ಮೀ, ಶಿ ವಾಂಟೆಡ್ ಮೈ ಡೆತ್ ಅಂತ ಬರೆದಿದ್ದಾರೆ ಸರ್. ಅಂದರೆ ಅವ್ರ ವೈಫ್ ಅವ್ರಿಗೆ ಟಾರ್ಚರ್ ಮಾಡ್ತಾಯಿದ್ದೆ, ಅದಕ್ಕೆ ನಾನು ತೀರ್ಕೊಂಡಿದ್ದು ಹಿಂಗೆ ಮಾಡಾಕತ್ತೀನಿ ಅಂತೇಳಿ. ಅದ್ರ ಮೇಲೆ ಮತ್ತು ನನ್ನ ಶವದ ಪೆಟ್ಟಿಗೆ ಮೇಲೆ ನನ್ನ ಹೆಂಡ್ತಿನೇ ಟಾರ್ಚರ್ ಕೊಡ್ತಾಯಿದ್ದಾರೆ. ಇದ್ರ ಸಂಬಂಧ ನಾನು ಹಿಂಗೆ ಮಾಡ್ತಾಯಿದ್ದೇನೆ. ಸಾರಿ ಡ್ಯಾಡಿ ಐ ಆಮ್ ಸಾರಿ, ಅನ್ನ ಪ್ಲೀಸ್ ಟೇಕ್ ಕೇರ್ ಆಫ್ ಮೈ ಪೇರೆಂಟ್ಸ್ ಅಂತ ಡೆತ್ ನೋಟ್ ಬರೆದಿದ್ದಾರೆ ಸರ್. ಅದ್ರ ಹಿಂದಿನ ದಿನ ಅವ್ರು ಚಾಟ್ ಹಿಸ್ಟ್ರಿ ಏನೇನೋ ಚಾಟಿಂಗ್ ಮಾಡಿದ್ದಾರೆ ಸರ್. ಅವರು ನಮ್ಗೆ ಗೊತ್ತಿರೋ ಪ್ರಕಾರ ಅವ್ರದ್ದು 2 ವರ್ಷ ಆಯ್ತು ಸರ್ ಮದುವೆಯಾಗಿ. ಒಂದು 3 ತಿಂಗಳೇನೋ ಕೂಡಿದ್ದರು ಸರ್. ಆಮೇಲೆ ನನ್ನ ಕಾರಣದಿಂದ ಸಪ್ರೇಟ್ ಆದರು ಸರ್. ಅದು ಕೇಸ್ ಇನ್ನೂ ಕೋರ್ಟ್ನಲ್ಲಿ ನಡೀತಾ ಇದೆ ಸರ್. ಅದು ಅವರು ಏನೋ ಅವ್ರ ವಕೀಲರು ನಂಗೆ 20 ಲಕ್ಷ ಇದು ಬೇಕು ಕಂಪೋಸಿಷನ್ ಅಂತ ಏನೋ ಅದು ಅದು ಫ್ಯಾಮಿಲಿ ಮೇಂಟೆನೆನ್ಸ್ ದುಡ್ಡಿಗೆ ಅದು. ಅದಕ್ಕೆ ಆ ಡಿಪ್ರೆಷನಲ್ಲಿ ಬಿದ್ದು ಅವರು ಟಾರ್ಚರ್ ಮಾಡೋದು ಸಂಬಂಧ ಇವ್ರು ಹಿಂಗೆ ಮಾಡ್ಕೊಂಡಿದ್ದಾರೆ ಸರ್. ಜಗಳ ಇತ್ತು ಸರ್ ಇವ್ರಿಗೂ. ಅದು ಜಗಳ ಆಗೇ ಇಬ್ಬರು ಡಿವೈಡ್ ಆಗಿದ್ದಾರೆ ಸರ್. ಅದು ಕೋರ್ಟಲ್ಲಿ ಕೇಸ್ ಇದೆ ಸರ್. ಅದು ಮನೆ ಬಿಟ್ಟು ಹೇಳಾರ್ದು ಹೋಗಿದ್ದಾರೆ ಸರ್ ಅವ್ರು ಪರ್ಸ್ನಲ್ ಅದೇನೇನಿದೆ ಅದು ಕೋರ್ಟಲ್ಲಿ ನಡೀತಾ ಇದೆ ಸರ್. ಅದು ಅವರು ಪ್ರೈವೇಟ್ ಎಂಪ್ಲಾಯ್ ಮಾಡ್ತಾಯಿದೆ ಸರ್, ಆನ್ಲೈನಲ್ಲಿ ಕೆಲಸ. ಅದು ಡಿಪ್ರೆಷನ್ ಬಿದ್ದು ಅದು 3 ತಿಂಗಳಾಯ್ತು ಸರ್. ಕೆಲಸನೂ ಬಿಟ್ಟಿದ್ದಾರೆ ಸರ್. ಅವ್ರ ಮಿಸ್ಸಸ್ಸು ಕಾರಣ ಸರ್ ಮೇನ್. ಅದು ಲೆಟ್ರಲ್ಲಿ ಬರೆದಿದ್ದಾರೆ ಸರ್ ಡೆತ್ ನೋಟಲ್ಲಿ. ಅವ್ರು ಸೈನ್ ಮಾಡಿ ಎಲ್ಲ ಅದು ಮಾಡಿದ್ದಾರೆ ಸರ್. ಮದುವೆಯಾಗಿ 2 ವರ್ಷ ಆಯ್ತು ಸರ್ ಅವ್ರು. ಅದಕ್ಕೆ ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸ್ರಿ ಸರ್. ಅವರು ಹುಡುಗಿ ಎಲ್ಲಿದ್ದರು ಒಂದೇ ಪೊಲೀಸ್ ಕಮಿಷನರೇಟ್ಗೆ ಸ್ಟೇಷನ್ ಸಂಬಂಧಪಟ್ಟ ನಮ್ಮ ಅಶೋಕ್ನವ್ರು ಅವ್ರಿಗೆ ಒಂದೇ ರಿಕ್ವೆಸ್ಟ್ ಸರ್. ಅವ್ರು ಎಲ್ಲಿದ್ರು ಹುಡ್ಕೊಂಬಿಟ್ಟು ಅವ್ರಿಗೆ ಅರೆಸ್ಟ್ ಮಾಡ್ರಿ ಸರ್. ನಮಗೆ ನ್ಯಾಯ ಕೊಡಿಸ್ರ. ಇಂಥದ್ದು ಸನ್ನಿವೇಶ ಇನ್ನೊಬ್ರಿಗೆ ಆಗ್ಬಾರ್ದು ಸರ್. ಅವ್ರ ಹೆಂಡತಿ ವತಿಯಿಂದ ಅವ್ರ ಮನೆಯಿಂದ್ರೂ ಟಾರ್ಚರ್ ಇತ್ತು ಸರ್ ಅವ್ರಿಗೆ. ಅದು ಲಾಸ್ಟ್ ಟೈಮಲ್ಲಿ ಜಗಳ ಆಗಿತ್ತು ಸರ್. ಅವ್ರ ಅಣ್ಣಾರು ಬಂದು ಇವ್ರು ಹೊಡೆದಾರನ್ ಸರ್. ಅವೆಲ್ಲ ಸ್ಟೇಷನಲ್ಲೆಲ್ಲ ರೆಕಾರ್ಡ್ ಇದಾವೆ ಸರ್. ಈಗ ನ್ಯಾಯ ಬೇಕು ಸರ್ ನಮ್ಗೆ. ದಯವಿಟ್ಟು ಅವ್ರ ಸಾವಿಗೆ ನ್ಯಾಯ ಬೇಕು ಸರ್. ಇಂಥ ಘಟನೆ ಮತ್ತೆ ಆಗಬಾರ್ದು ಸರ್. ಅದಕ್ಕೆ ದಯವಿಟ್ಟು ನೀವು ಮೀಡಿಯಾ ವತಿಯಿಂದ ನಾವು ರಿಕ್ವೆಸ್ಟ್ ಮಾಡತ್ತೀವಿ, ಒಂದು ಸಾವಿಗೆ ನ್ಯಾಯ ಕೊಡಿಸಿ. ಅವ್ರು ಎಲ್ಲಿದ್ದರು ಸರ್ ಸ್ವಲ್ಪ ನಮ್ಗೆ ಆದಷ್ಟು ಬೇಗ ಅರೆಸ್ಟ್ ಮಾಡಿರಿ ಸರ್. ನನ್ನ ಹೆಸರು ಜೋಯಲ್ ಯಲಕಪಾಟಿ ಅಂತ.